ಇದು ನಮ್ಮ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಬಡಾವಣೆ ಹೆಸರು ಸುಂದರ್ ನಗರ. ಈ ಸುಂದರ್ ನಗರದಲ್ಲಿ ಒಂದು ಪಾರ್ಕ್ ಇದೆ. ಪಾರ್ಕ್ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿನ ಅಸೋಸಿಯೇಷನ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಇದೆ. ಅವರು ನಿನ್ನೆ ಮನವಿ ಮಾಡಿದ್ದಾರೆ, ದಯವಿಟ್ಟು ಇವತ್ತು ನಮ್ಮ ಹಿಂದೂ ಧರ್ಮದ, ನಮ್ಮ ಭಾರತದ ಪ್ರಜೆ, ನಮ್ಮ ಈ ಕ್ಷೇತ್ರದ ಒಂದು ನಿವಾಸಿ ಭರತ್ ಭೂಷಣ್ ಅವ್ರನ್ನ ಇವತ್ತು ಟೆರರಿಸ್ಟ್ಗಳು ಹೊಂದಿದ್ದಾರೆ. ದಯವಿಟ್ಟು ನಮ್ಮೆಲ್ರಿಗೂ ಭರತ್ ಅವ್ರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವರ ಸ್ನೇಹ, ಅವರ ಪ್ರೀತಿ, ಅವರ ಅಭಿಮಾನ. ಹಾಗಾಗಿ ದಯವಿಟ್ಟು ಭರತ್ ಭೂಷಣ್ ಅವರ ಹೆಸರಿನಲ್ಲಿ ಈ ಪಾರ್ಕ್ಗೆ ಅವ್ರನ್ನ ಹೆಸರಿಡಬೇಕು ಅಂತ ನಿನ್ನೆ ಮನವಿ ಮಾಡೋದು. ಒಂದೇ ಮಾತು ಹೇಳಿದೆ, ಭರತ್ ಅವ್ರ ಮೇಲೆ ನಿಮ್ಗೆ ಎಷ್ಟು ಅಭಿಮಾನ ಇದೆಯೋ ನನಗೂ ಅಷ್ಟೇ ಅಭಿಮಾನ ಇದೆ. ಯಾಕಂದ್ರೆ ನಾನು ಬಂದಾಗೆಲ್ಲ ನನ್ನ ಜೊತೆಲೇ ಇರ್ತಾ ಇದ್ದೆ. ನಾನು ಯಾವಾಗ ಬಂದರೂ ಸರಿ ನನ್ನ ಜೊತೆಲೇ ಇರ್ತಾರೆ. ಹಾಗಾಗಿ ಭರತ್ ಭೂಷಣ್ ಅವರ ಹೆಸರನ್ನ ಈ ಸುಂದರ ನಗರದ ಉದ್ಯಾನವನಕ್ಕೆ ಇಡೋದಿಕ್ಕೆ ನಾನು ಒಪ್ಪಿದ್ದೇನೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಥರ ಒಂದು ಅಸೋಸಿಯೇಷನ್ ಅವ್ರಿಗೆ ಕೇಳಿದ್ದಾರೆ, ನಿಮ್ಮೊಂದು ಪತ್ರ ಕಳಿಸ್ಕೊಡ್ತಾ ಇದ್ದೀನಿ, ಇದನ್ನ ಅನುಮತಿ ಕೊಡಿ ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಮಾಡ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ನೋಡಿ, ಪಕ್ಕದ ಕೇರಳ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ನಮ್ಮ ರಾಜ್ಯದ ನಮ್ಮ ತೆರಿಗೆ ಹಣ 25 ಲಕ್ಷ ಘೋಷಣೆ ಮಾಡ್ತಾರೆ. ಅಲ್ಲಿನ ಸಂಸದರು ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಒಂದು ಒತ್ತಡದ ಮೇರೆಗೆ ಯಾವುದೇ ತಪ್ಪು ಮಾಡದೆ ನಮ್ಮ ಒಂದು ಹಿಂದೂ ಧರ್ಮದ ಹಿಂದೂ ಅಂತ ಹೇಳಿದಿಕ್ಕೆ ಕೊಲೆಯಾಗಿದ್ದಾರೆ. ಅವರಿಗೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಮ್ಮ ಕ್ಷೇತ್ರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ನಿವಾಸಿಯಾಗಿದ್ದಾರೆ. ಪರ ರಾಜ್ಯದವರಿಗೆ 25 ಲಕ್ಷ ಘೋಷಣೆ ಮಾಡಿರುವಾಗ ಇದು ನಮ್ಮ ರಾಜ್ಯದವರು, ನಮ್ಮ ಕುಟುಂಬದವರು. ದಯವಿಟ್ಟು ಅವರಿಗೆ 50 ಲಕ್ಷ ಹಣನ ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದು ಬೇರೆ ರಾಜ್ಯದವರು ನಮ್ಮ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡೋದು ಬೇಡ. ಇದೊಂದು ಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತ ಅವರು ಮಾಡ್ತಾರೆ ಅನ್ನೋ ನಂಬಿಕೆ.